ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಅತ್ತೆ ಇವತ್ತು ಸಾಂಪ್ರದಾಯಿಕ ತಿಂಡಿಯಾದಂಥ ಸುಳುಗಡುಬು ಮಾಡ್ತಾ ಇದ್ದಾರೆ. ಅದನ್ನ ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಸುಳುಗಡುಪನ್ನು ಅಕ್ಕಿ ನೆನೆಸಿ ನುಣ್ಣಗೆ ರುಬ್ಬಿ ಮಾಡ್ತಾರೆ ಒಂದು ರೀತಿ, ಇನ್ನೊಂದು ರೀತಿ ರವೆಯಲ್ಲಿ ಮಾಡ್ತಾರೆ. ಅತ್ತೆ ಇವತ್ತು ಉಪ್ಪಿಟ್ಟಿನ ರವೆಯನ್ನು ಬಳಸಿಬಿಟ್ಟು ಮಾಡ್ತಾ ಇದ್ದಾರೆ. ಉದ್ದ ಲೋಟದಲ್ಲಿ 1 ಲೋಟದಷ್ಟು ಉಪ್ಪಿಟ್ಟಿನ ರವೆಯನ್ನು ತಗೊಂಡಿದ್ದಾರೆ. ಮುಳುಗುವಷ್ಟು ನೀರನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಹೊತ್ತು ನೆನೆಸ್ಕೋಬೇಕು. ಒಂದು ಮಿಕ್ಸಿ ಜಾರಿಗೆ 3ರಿಂದ 4ರಷ್ಟು ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಏಲಕ್ಕಿ ಬೀಜಗಳನ್ನು ಹಾಕ್ಕೊಂಡಿದ್ದಾರೆ. ಅದೇ ಮಿಕ್ಸಿ ಜಾರಿಗೆ 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಂಥ ಉಪ್ಪಿಟ್ಟಿನ ರವೆಯನ್ನು ಸೇರಿಸ್ಕೊಳ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ನೈಸ್ ಆಗವ ಸುಮಾರು ಅದು ಸಾಕು. ಅದು ಅಕ್ಕಿ ಅನ್ನೋದಲ್ಲ ನೆನೆಸೋನಲ್ದ ಅಕ್ಕಿದು ಒಡಿತು ಕಟ್ಟಲೆಲ್ಲ ಚಲೋ ಆಗ್ತಿಲ್ಲ. ಹಾಗಾಗಿ ಇಟ್ಲಾಗಿ ನಾನು ರವೆದೇ ಮಾಡಂತೀವಿ. ಇವಾಗ ನುಣ್ಣಗೆ ರುಬ್ಕೊಂಡಂಥ ರವೆಯನ್ನು ಒಂದು ಕಡಾಯಿಗೆ ಸೇರಿಸ್ತಾ ಇದ್ದಾರೆ. ಇದನ್ನು ಕಾಯಿಸ್ಕೋಬೇಕು. ಅದಕ್ಕೋಸ್ಕರ ಕಾಯಿಸುವಂಥ ಪಾತ್ರೆಗೆ ಇದನ್ನು ಹಾಕ್ಕೋಬೇಕು. ನಂತರ ಬೆಲ್ಲವನ್ನು ಹಾಕ್ತಾ ಇದ್ದಾರೆ. ಒಂದು ಉದ್ದ ಲೋಟ ರವೆಯನ್ನು ತಗೊಂಡಿರೋದ್ರಿಂದ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗ್ಯಾಸ್ ಮೇಲಿಟ್ಟು ಇದನ್ನು ಕಾಯಿಸ್ಕೋಬೇಕು. ಗ್ಯಾಸಿನ ಉರಿಯನ್ನು ಜಾಸ್ತಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಕೈ ಬಿಡದ ಹಾಗೆ ಈ ರೀತಿ ಕಾಯಿಸ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ಅಕ್ಕಿ ರೊಟ್ಟಿ ಕಾಯಿಸ್ದಂಗೆ ಕಾಯಿಸೋ ಗಟ್ಟಿ ಮಾಡೋದು. ಅಕ್ಕಿ ರೊಟ್ಟಿಗೆಲ್ಲ ಕಾಯಿಸ್ತೀವಲ್ಲ, ಅದೇ ರೀತಿ ಕಾಯಿಸ್ತಾ ಬರಬೇಕು. ಅದು ಮುದ್ದೆ ಆಗತ್ತೆ. ಮುದ್ದೆ ಆಗುವವರೆಗೆ ಅದನ್ನು ಕಾಯಿಸ್ಕೋಬೇಕಾಗತ್ತೆ. ಕೈ ಬಿಡದ ಹಾಗೆ ಕಾಯಿಸ್ಕೋಬೇಕು, ಇಲ್ಲ ಅಂದರೆ ತಳ ಹಿಡ್ಕೊಂಬಿಡತ್ತೆ. ಉರಿ ಜಾಸ್ತಿ ಇಟ್ಕೋ, ಉರಿ ಕಡಿಮೆ ಇಟ್ಕೊಳ್ಳೋ. ಮಧ್ಯೆ ಒಂದ್ಸರಿ ಕಾಯ ತಗೋ, ಮಧ್ಯಾಹ್ನದ ಸಕ್ಕರೆ ಗಟ್ಟಿ ಆಗ್ತಾ ಹೋಗ್ತಲ್ಲ ಅದು. ಹನಿದ ಹಿಂಗೆ ಆಗ್ತಾ ಬರುತ್ತೆ. ಸ್ವಲ್ಪ ಸಣ್ಣ ಮಾಡ್ತೀವಿ ಸಾಕು. ದೊಡ್ಡ ಇಟ್ಕೊಂಡು ಚಲೋ ಆಗ್ತದೆ. ಬ್ಯಾಗ್ ಇದಾಗೋಗ್ತದೆ, ಹಿಡ್ಕೊಂಬಂದು ಬೇಯ್ತೀವಿ. ಅದಾಯ್ತು ಸಾಕು. ಇವಾಗ ನೋಡಿ ಎಲ್ಲ ಗಟ್ಟಿ ಆಗ್ತಾ ಮುದ್ದೆ ಆಗ್ತಾ ಬರ್ತಾ ಇದೆ. ತುಂಬ ಸಿಹಿ ಪ್ರಿಯರಲ್ಲ ಅಂತಂದರೆ ಸ್ವಲ್ಪ ಬೆಲ್ಲ ನೀವು ಕಡಿಮೆ ಹಾಕ್ಕೋಬೋದು. 1 ಚಮಚ ಬೆಲ್ಲ ಹಾಕ್ಕೊಂಡ್ರು ಸಾಕಾಗತ್ತೆ. ಜಾಸ್ತಿ ಸಿಹಿ ಬೇಕಾಗುವವರು ಮಾತ್ರ 2 ಚಮಚ ಬೆಲ್ಲ ಸೇರಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಮುದ್ದೆ ಆಗ್ತಾ ಬರ್ತಾ ಇದೆ. ಸಾಕ ಅದ ಕಡೆ ಉರಿತ ಸರಿ ಹಾಕು. ತಣದೊಡ್ಡೆ ಎಲ್ಲ ಗಟ್ಟಿ ಆದ್ರೆ ಬಂದ್ ಮಾಡ್ಲಾ? ಒಂದು ಬಂಡೆ ಮಾಡು. ಇವಾಗ ಕಾಯಿ ಬೆಲ್ಲ ಕಾಯಿಸ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಕಡಾಯಿಯಲ್ಲಿ 1 ಕಡಿಯಷ್ಟು ಕಾಯಿಯನ್ನು ಕೆರೆದಿರೋದು ತೊಗೊಂಡಿದ್ದಾರೆ. ಚಿಕ್ಕ ಸುಳಿಯಾಗಿರಬೇಕು, ದೊಡ್ಡದಿರಬಾರ್ದು. ದೊಡ್ಡದಾಗಿದೆ ಅಂದರೆ 1 ರೌಂಡ್ ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಳ್ಳಿ. ಆಮೇಲೆ ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆಲ್ಲ ಜಾಸ್ತಿ ಬೇಡ, ಯಾಕಂತಂದರೆ ನಾವು ಕಾಯಿಸುವಾಗಲೂ ಕೂಡ ಬೆಲ್ಲ ಹಾಕ್ಕೊಂಡಿದ್ದೀವಲ್ಲ, 2 ಸಾರಿನೂ ಜಾಸ್ತಿ ಬೆಲ್ಲ ಹಾಕ್ಕೊಂಡ್ಬಿಟ್ರೆ ಸಿಹಿ ಜಾಸ್ತಿ ಆಗಿಬಿಡತ್ತೆ. ಅದಕ್ಕೆ ಸ್ವಲ್ಪನೇ ಬೆಲ್ಲ ಹಾಕಬೇಕು. ಚೆನ್ನಾಗಿ ಕುದಿ ಬರುವವರೆಗೆ ಕಾಯಿಸ್ಕೋಬೇಕು, ಇಲ್ಲಾಂದರೆ ನೀರು ಬಿಟ್ಬಿಡತ್ತೆ. ಸಣ್ಣ ಊರಲ್ಲಿ ಕಾಸ್ಕವು ಅಲ್ದ ಸ್ವಲ್ಪ ಇದು ಮತ್ತು ದೊಡ್ಡ ಮಾಡಿ ಕರಂಗಿ ಇದು ಬ್ಯಾಗ್ ಖಾಲಿ ಮಾಡೋದಂದ್ರೆ ಪಾಕ ಬೇಡ. 2-3 ದಿನ ಇಟ್ಕೊತಾಳಾದ್ರೆ ಪಾಕ ಬರ್ಸ್ಕೊಂಡು, ಬಿಸಿ ಅದ ಸಾಕು. ಇಲ್ಲಾಗಿದ್ರೆ ಒಂಚೂರು ಕುದಿ ಬಂದು ಬೆಲ್ಲ ಕುದಿದ್ರೆ ಸಾಕು.
ಎಲ್ಲ ಕುದಿದ್ರೆ ಸಾಕು. ಅದು ಸುಳುಗಡನ್ನ ಒಳಗೆ ನೀರು ಬಿಡ್ತಿದ್ರು, ಹಾಗೆ ಹಾಕ್ರೆ ನೀರು ಕುಚ್ಚಿದಾಗ ನೀರು ಹೊಡಿತೀವಿ ಚಲೋ. ಸಾಕು. ಸಾಕು. ಒಂದಿನ ಕಾಲಿಗೆ ಸ್ವಲ್ಪ ಹಾಕ್ತದೆ. ನುಣ್ಣಗೆ ರುಬ್ಕೊಂಡಂಥ ರವೆಗೆ ಉಪ್ಪು ಬೆಲ್ಲ ಹಾಕಿ ಕಾಯಿಸಿಟ್ಕೊಂಡಿರ್ತೀವಲ್ಲ, ಮುದ್ದೆ ಥರ ಮಾಡ್ಕೊಂಡಿರ್ತೀವಲ್ಲ, ಅದು ಆರಿದ ಮೇಲೆ ಉಂಡೆಗಳನ್ನು ಕಟ್ಕೋಬೇಕು. ಚೆನ್ನಾಗಿ ತಿಕ್ಬಿಟ್ಟು ಉಂಡೆ ಕಟ್ಕೋಬೇಕು. ನಂತರ ಅದನ್ನು ಲಟ್ಟಿಸ್ಕೋಬೇಕು. ಚಿಕ್ಕ ಚಿಕ್ಕ ಪುರಿ ಥರ ಅದನ್ನು ಲಟ್ಟಿಸ್ಕೋಬೇಕು. ತುಂಬ ದಪ್ಪವಾಗಿ ಲಟ್ಟಿಸ್ಬಾರ್ದು, ತುಂಬ ತೆಳುವಾಗಿಯೂ ಲಟ್ಟಿಸ್ಬಾರ್ದು, ಮೀಡಿಯಮ್ ಆಗಿರಬೇಕದು. ನೋಡಿ ಈ ರೀತಿ ಲಟ್ಟಿಸ್ಕೋಬೇಕು. ಈ ರೀತಿ ಲಟ್ಸ್ಕೊಂಬಿಟ್ಟು ಕಾಯಿ ಬೆಲ್ಲ ಕಾಯಿಸಿರ್ತೀವಲ್ಲ ನಾವು, ಕಾಯಿಸಿರುವಂಥ ಕಾಯಿ ಬೆಲ್ಲನ ಇದ್ರ ಒಳಗಡೆ ತುಂಬಿಟ್ಟು ಇದನ್ನು ಮಡಿಸ್ಬೇಕು. ಆಮೇಲೆ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ ಅದೇ ಥರದಲ್ಲಿ ಚೆನ್ನಾಗಿ ಅಂಟು ಬಂದಿರುತ್ತೆ. ಆರಾಮಾಗಿ ಇದನ್ನು ಲಟ್ಟಿಸ್ಬೋದು. ರವೆದಾಗಿರುತ್ತಲ್ಲ, ಅಕ್ಕಿದು ಮಾಡ್ತೀರಾ ಅಂದರೆ ಚೆನ್ನಾಗಿ ಅಂಟು ಬರುವಂಥ ಅಕ್ಕಿ ಆಗಿರಬೇಕು. ದೋಸೆ ಅಕ್ಕಿ ಈ ಥರದ್ದೆಲ್ಲ ಅಂಟು ಬರೋ ಥರ ಇರುತ್ತಲ್ಲ, ಆ ಥರ ಅಕ್ಕಿಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅಕ್ಕಿ ಅಂಟು ಬಂದಿಲ್ಲ ಅಂದರೆ ಅಕ್ಕಿಯಲ್ಲಿ ಮಾಡಿದ್ರೆ ಒಡೆದು ಬಿಡತ್ತೆ. ಇವಾಗ ಲಟ್ಸಿರೋದ್ರೊಳಗಡೆ ನೋಡಿ ಈ ರೀತಿ ಕಾಯಿ ಬೆಲ್ಲನ ತುಂಬ್ಕೊಂಬಿಟ್ಟು ಹೀಗೆ ಮಡಿಸ್ಬಿಟ್ಟು ಕರ್ಜಿಕಾಯಿಗೆಲ್ಲ ಮಾಡ್ತೀವಲ್ಲ ಹಾಗೆ ಸುತ್ತಲೂ ಇದನ್ನು ಪ್ರೆಸ್ ಮಾಡಬೇಕು. ಗಟ್ಟಿಯಾಗಿ ಅಂಟ್ಕೊಳ್ಳುತ್ತೆ, ಅದು ಆಚೆ ಬರಲ್ಲ ಕಾಯಿ ಬೆಲ್ಲ. ನಾವು ಇದನ್ನು ಉಗಿ ಮೇಲೆ ಬೇಯಿಸ್ಕೋತೀವಲ್ಲ ಅದಕ್ಕೋಸ್ಕರ. ಹಿಂಗೆ ಹಾಕತ್ತದು. ಕಾಯಿ ಬೆಲ್ಲ ತುಂಬಿದ ಮೇಲೆ ಸುತ್ತಲೂ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ ಈ ರೀತಿ ಓಪನ್ ಆಗಿಬಿಡತ್ತೆ. ಓಪನ್ ಆಯಿತು ಅಂತಂದರೆ ಉಗಿಯಲ್ಲಿ ಬೇಯುವಾಗ ಒಳಗಡೆ ಬೆಲ್ಲ ಎಲ್ಲ ನೀರು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕುದಿಸೋದಕ್ಕೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಬಾಳೆ ಎಲೆಯನ್ನು ಹಾಕ್ಕೊಂಡಿದ್ದಾರೆ. ಈ ರೀತಿ ಬಾಳೆ ಎಲೆಯನ್ನು ಹಾಕ್ಕೊಂಬಿಟ್ಟು ಒಂದೊಂದೇ ಹೀಗೆ ಜೋಡಿಸ್ತಾ ಬರಬೇಕು. ಉಗಿಯ ಮೇಲೆ ಇದನ್ನು ಒಂದು 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. 20 ನಿಮಿಷ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಬೆಂದುಬಿಡತ್ತೆ. ಮೊದಲೇ ನೀರು ಕಾದಿರುತ್ತಲ್ಲ. ತುಂಬ ದಪ್ಪ ಆಗಿ ಲಟ್ಸ್ಕೋಬೇಡಿ, ಅಷ್ಟೊಂದು ಚೆನ್ನಾಗಿ ಬರಲ್ಲ ತಿನ್ನೋದಕ್ಕೆ. ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ತೆಳುವಾದ್ರೂ ಅಷ್ಟು ಚೆನ್ನಾಗಿರಲ್ಲ. ಮೀಡಿಯಮ್ ಆಗಿರಲಿ, ದಡಿಯೆಲ್ಲ ಆಗದಿರೋ ಹಂಗೆ ಲಟ್ಟಿಸ್ಕೊಳ್ಳಿ. ಇದನ್ನೆಲ್ಲ ಇಟ್ಟಾದಮೇಲೆ ಮೇಲಿಂದ ಒಂದು ಬಾಳೆ ಎಲೆ ಮುಚ್ಚಿ, ಇಲ್ಲ ಅಂದರೆ ಒಂದು ತೆಳುವಾದ ಬಟ್ಟೆನ ಮುಚ್ಚಿ. ಯಾಕೆ ಅಂದರೆ ಹಬೆ ನೀರೆಲ್ಲ ಬೀಳತ್ತಲ್ಲ, ಆವಾಗ ಅದು ಒಂಥರ ಮುದ್ದೆ ಮುದ್ದೆ ಆಗಿಬಿಡತ್ತೆ. ನೀರೆಲ್ಲ ಬಾಳೆ ಎಲೆ ಮೇಲೆ ಬಿದ್ದಿರಬೇಕು. 20 ನಿಮಿಷಗಳ ಕಾಲ ಬೇಯಿಸ್ಕೊಂಡು ಇವಾಗ ಉರಿ ತೆಕ್ಕೊಂಡಿದ್ದಾಗಿದೆ. ಸ್ವಲ್ಪ 10 ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಬೇಕು. ಅತ್ತೆಯ ಸುಳುಗಡುಬು ರೆಡಿಯಾಗಿದೆ. ಇವಾಗ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಒಳ್ಳೆ ಕಲರ್ ಬಂದಿದೆ. ನೋಡಿದ ತಕ್ಷಣ ತಿನ್ನುವ ಅನಿಸ್ತಿದೆ, ಅಷ್ಟು ಚೆನ್ನಾಗಾಗಿದೆ. ರಶಿ ಚಲೋ ಇದೆ, ಕಲರ್ ರಶಿ ಚಂದ ಬಂದಿದೆ. ರವೆದಾಗಿರೋದ್ರಿಂದ ಚೆನ್ನಾಗಿ ಹೊಳಿತಾ ಇದೆ. ಇವಾಗ ಅತ್ತೆ ಇದನ್ನ ಕಟ್ ಮಾಡಿ ತೋರಿಸ್ತಾರೆ ನೋಡಿ ಒಳಗಡೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದನ್ನ ಹಬ್ಬಗಳ ಸಮಯದಲ್ಲಿ ಮಾಡ್ಕೋಬಹುದು. ಇದು ಸಾಂಪ್ರದಾಯಿಕವಾದಂಥ ತಿಂಡಿ. ಅಕ್ಕಿಯಲ್ಲೂ ಕೂಡ ಇದನ್ನ ಹೇಗೆ ಮಾಡೋದು ಅನ್ನೋದನ್ನು ಇನ್ನೊಮ್ಮೆ ತೋರಿಸ್ತೀನಿ. ಈ ಥರ ಸುಳುಗಡಬನ್ನು ನೀವು ಕೂಡ ಯಾರೆಲ್ಲ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಶ್ರಾವಣ ಮಾಸ ಬಂತು, ಹಬ್ಬಗಳ ಸಾಲೆ ಬರುತ್ತೆ, ಆವಾಗ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಾಳೆ ಮೊದಲನೇ ಹಬ್ಬ ಬರ್ತಾ ಇದೆ, ಪ್ರಥಮ ಏಕಾದಶಿ. ನಾಳೆ ಕೂಡ ಇದನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡ್ಬೋದು. ಯಾಕೆಂದರೆ ಇದು ಅಕ್ಕಿ ಹಾಕಿ ಮಾಡುವಂಥದ್ದಲ್ಲ, ರವೆ ಹಾಕಿ ಮಾಡಿರೋದಾಗಿರೋದ್ರಿಂದ ಮಾಡ್ಕೋಬೋದು.